ಮನ್ರೇಗಾ ಬಚಾವೋ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ಗುಪ್ತ ಸಭೆ ನಡೆಸುತ್ತಿದ್ದಾರೆ. ಕುತೂಹಲ ಮೂಡಿಸಿದೆ ಡಿಕೆ ಅಂಡ್ ಸಚಿವರ ಮೀಟಿಂಗ್. ಮನ್ರೇಗಾ ಬಚಾವೋ ಸಭೆ ಬಳಿಕ ಡಿಕೆ ಗುಪ್ತ ಸಭೆ ನಡೆಸಿದ್ದಾರೆ. ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಹಾಗೆ ಸಚಿವರ ಈ ಮೀಟಿಂಗ್ ನಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೆ ಪ್ರಿಯಾಂಕ್ ಖರ್ಗೆ ಜೊತೆ ಮಾತನಾಡಿದ್ದಾರೆ. ಸಚಿವರ ಮುಂದೆ ಮತ್ತೆ ಸಹಕಾರ ಕೇಳಿದ್ರ ಬಂಡೆ ಅನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸಭೆ ಮುಗಿದ ಬಳಿಕ 40 ರಿಂದ 50 ನಿಮಿಷ ಮಾತುಕತೆ ಆಯ್ತಾ? ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತುಕತೆ ಆಗಿದೆ. ಮಿನಿಸ್ಟರ್ಸ್ ಜೊತೆ ಮಾತುಕತೆ ನಡೆಸಿದ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಅಧಿಕಾರ ಹಂಚಿಕೆಗೆ ವರಿಷ್ಠರು ಹಿಂದೇಟನ್ನ ಹಾಕಿರುವ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಡಿಕೆಯಿಂದ ಪ್ಲೀಸ್ ನಮಗೆ ಸಹಕರಿಸಿ ಅನ್ನುವಂಥ ಮಂತ್ರವನ್ನ ಪಠಿಸುವಂತಹ ಕೆಲಸ ಏನಾದ್ರಾಗಿದೆಯಾ ಅಂತ ನಿನ್ನೆಯೂ ಕೂಡ ಮನ್ರೇಗಾ ಬಚಾವೋ ಸಭೆ ಆಯಿತು. ಇದಕ್ಕೆ ಕೆಲವೊಂದಷ್ಟು ಆಕ್ಷೇಪಗಳು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಇದೆಲ್ಲವೂ ಕೂಡ ಕಾಮನ್. ಯಾಕಂತ ಹೇಳಿದ್ರೆ ಪ್ರತಿಪಕ್ಷದವರು ಏನಾದರೂ ಹಿಂದಿನ ಹೆಸರುಗಳನ್ನ ಬದಲಾವಣೆ ಮಾಡ್ತಾರೆ ಅಥವಾ ರೂಪುರೇಷೆಗಳನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆಕ್ರೋಶಗೊಳ್ತಾರೆ. ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೆಲ ಸಚಿವರನ್ನ ಒಳಗೊಂಡಂತೆ ಮೀಟಿಂಗ್ ಮಾಡಿರೋದು ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರೋದು. ಎಸ್ಎಸ್ ಮಲ್ಲಿಕಾರ್ಜುನ ಪ್ರಿಯಾಂಕ್ ಖರ್ಗೆ ಜೊತೆ ಮಾತನಾಡಿರೋದು ಇನ್ನಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸಚಿವರ ಜೊತೆ ಸಹಕಾರವನ್ನ ಕೇಳಿದ್ರ ಬಂಡೆ ಅಂತ. ಯಾಕಂದ್ರೆ 10-15 ನಿಮಿಷ ಮಾತನಾಡಿರೋದಲ್ಲ, 40 ರಿಂದ 50 ನಿಮಿಷ ಮಾತುಕತೆಯನ್ನ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಮಾತುಕತೆ ಮಾಡಿರೋದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಕಡೆ ಅಧಿಕಾರದ ಹಂಚಿಕೆಗೆ ವರಿಷ್ಠರು ಹಿಂದೇಟಾಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಕ್ಕೂ ಬರ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿ ನನ್ನ ಪರವಾಗಿರಿ ಅಂತ ಮಂತ್ರವನ್ನ ಪಠಿಸುವ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಸೃಷ್ಟಿಯಾಗ್ತಿರೋದು. ಕೈಪಾಳ್ಯದಲ್ಲಿ ಕುರ್ಚಿ ಕದನ ಅಂತ್ಯ ಕಾಣುವಂತ ಕಾಣಿಸ್ತಿಲ್ಲ. ಚೇರ್ ಫೈಟ್ ಮಧ್ಯೆ ಸಿಎಂ ಟೀಮ್ ಡೆಲ್ಲಿಗೆ ಟೂರ್ ಹೋಯ್ತಾ? ಕಾಂಗ್ರೆಸ್ನಲ್ಲಿ ಅಂತ್ಯ ಕಾಣದ ಕುರ್ಚಿ ಕದನ, ಚೇರ್ ಫೈಟ್ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಹಾಗೆ ಟೀಮ್ ಡೆಲ್ಲಿ ಟೂರ್ ಅನ್ನ ಕೈಗೊಳ್ಳತ್ತಾ ಹೋಗ್ತಾರೆ. ಆದ್ರೆ ಟೀಮ್ನ ಜೊತೆಗಾಂತ ಸಿಎಂ ಹಾಗೆ ಟೀಮ್ ಮುಂದಿನ ವಾರ ಟೂರ್ಗೆ ಹೋಗುವ ಸಾಧ್ಯತೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಿದ್ದು ಅಂಡ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ದಾಖಲೆ 17 ಬಾರಿಗೆ ಬಜೆಟ್ ಮಂಡನೆಗೆ ಸಿದ್ಧತೆ ಕೂಡ ನಡೀತಾ ಇದೆ. ಬಜೆಟ್ ವಿಚಾರವಾಗಿ ವರಿಷ್ಠರ ಬಳಿ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ಮಾಡ್ತಾರೆ ಅಂತ. ಭೇಟಿಯ ವೇಳೆ ಪವರ್ ಶೇರಿಂಗ್ ಬಗ್ಗೆಯೂ ಕೂಡ ಮಾತನಾಡುವ ಸಾಧ್ಯತೆ ಇದೆ. ಚೇರ್ ಅನ್ನ ಬಿಡದೇ ಇರೋದಕ್ಕೆ ದಾಳ ಉರುಳಿಸುವ ಸಂಭವ ಇದೆ. ಈಗಾಗಲೇ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಸುಮಾರು 2.5 ವರ್ಷ ಕಂಪ್ಲೀಟ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮ ಆಗಿಲ್ಲ. ಅದರ ಜೊತೆಗೆ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ರು ಕೂಡ ಅದಕ್ಕೂ ಕಾರ್ಯಕ್ರಮ ಆಗಿಲ್ಲ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕುರ್ಚಿ ಕದನವೂ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ದೆಹಲಿ ಪ್ರವಾಸವನ್ನು ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಟೀಮ್ನವರು ಹೋಗ್ತಾರೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗಾಗಲೇ ಸಿದ್ದರಾಮಯ್ಯ ಅಂಡ್ ಟೀಮ್ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಸುಳಿವು ಸಿಕ್ಕಿದೆ. ಇದ್ರ ಮಧ್ಯದಲ್ಲಿ ವರಿಷ್ಠರು ಕೂಡ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ನೀಡ್ತಾ ಇಲ್ಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರೆಮರೆಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಏನಿದೆ ಡೀಟೇಲ್ಸ್, ಯಾರ್ಯಾರು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಅಂತ? ಕುರ್ಚಿ ಸಂಘರ್ಷ ಮುಂದುವರ್ತನೆ ಇದೆ. ಅದರಲ್ಲೂ ಕೂಡ ಜನವರಿಯ ದೇವರಾಜ ಅರಸು ದಾಖಲೆನ ಮುರಿದಿರ್ತಕ್ಕಂಥ ಸಿದ್ದರಾಮಯ್ಯವರು ಎಲ್ಲೊಂದು ಕಡೆ ಅವರಾಗಿಯೇ ಸ್ವಯಂ ಪ್ರೇರಿತರಾಗಿ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತ ಡಿಕೆ ಶಿವಕುಮಾರ್ ಮತ್ತು ಆಪ್ತ ಬಣದ ಶಾಸಕರು ಲೆಕ್ಕಾಚಾರನ ಹಾಕಿದ್ರು. ಆದರೆ ಯಾವಾಗ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿತಾರೋ ಅಲ್ಲಿಂದ ಮತ್ತಷ್ಟು ತಮ್ಮ ಒಂದು ಸ್ಥಾನವನ್ನು ಪ್ರಬಲವಾಗಿ ಉಳಿಸ್ಕೊಳ್ಳುವಂಥ ಅವ್ರದ್ದೇ ಆದಂಥ ಒಂದು ಕಸರತ್ತನ್ನು ಮಾಡ್ತಾರೆ. ನಂತರ ಏನು ನರೇಗಾ ಕೇಂದ್ರ ಸರ್ಕಾರದಿಂದ ಏನು ಇತ್ತೀಚೆಗೆ ಮನ್ರೇಗಾ ಮಸೂದೆ ವಿಚಾರವಾಗಿ ನಿನ್ನೆ KPCC ಕಚೇರಿಯಲ್ಲಿ ಪ್ರಮುಖವಾಗಿ ಏನು ಸಭೆ ಆಗುತ್ತೆ. ಆ ಸಭೆಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಗುರುತಿಸಿರ್ತಕ್ಕಂಥ ಆಪ್ತ ಸಚಿವರ ಜೊತೆ ಒಂದಷ್ಟು ಸಭೆಯನ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಸಿಎಂ ಸ್ಥಾನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಒಂದು ಸಹಕಾರವನ್ನು ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ. ಅಂದರೆ ಇಲ್ಲಿ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ
ಬದಲಾವಣೆ ಮಾಡೋದಿಲ್ಲ ಎಂಬ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ರೆ ಇಲ್ಲಿ DCM DK ಶಿವಕುಮಾರ್ ಅವರು ಶತಾಯಗತಾಯ ಈ ಒಂದು ಅವಧಿಯಲ್ಲಿ ನಾನು CM ಆಗಲೇಬೇಕೆಂಬ ಒಂದು ಹಠದೊಂದಿಗೆ ತೆರೆಮೆರೆಯಲ್ಲಿ ಶಾಸಕರನ್ನಾಗಿರ್ಬೋದು ಸಚಿವರನ್ನಾಗಿರ್ಬೋದು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಭಾಗದ ಮುಂದುವರೆದ ಭಾಗವಾಗಿ ನೆನೆ ಕೂಡ SSS ಮಲ್ಲಿಕಾರ್ಜುನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಹೆಚ್ಚಿನ ಅವಧಿ ಈ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ಒಂದು ಆಗೋಗ ಏನಿರುತ್ತೆ, ಜೊತೆಗೆ ಈ ಒಂದು ಸಂದರ್ಭದಲ್ಲಿ ತಮಗೆ ನೀವು ಸಹಕಾರ ಕೊಟ್ಟರೆ ನನ್ನಿಂದ ಏನು ಪ್ರಯೋಜನ ಆಗ್ಬೋದು ಅನ್ನುವಂಥ ವಿಚಾರವನ್ನ ಸಚಿವರ ಮುಂದೆ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಏನು ಸಿದ್ದರಾಮಯ್ಯರು ಮತ್ತು ಅವರ ಒಂದು ಆಪ್ತ ಶಾಸಕರು ಇದೇ ಮುಂದಿನ ವಾರ ಏನು ದೆಹಲಿ ಪ್ರವಾಸನ ಕೈಗೊಳ್ತಾರೆ. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಡಿ ಅಲ್ಲಿ ಏನು ಮುಂದಿನ ಒಂದು ಆಗೋಗು ಅದರಲ್ಲೂ ಕೂಡ ಸಿದ್ದರಾಮಯ್ಯವರು ದಾಖಲೆಯ 17ನೇ ಬಾರಿಗೆ ಬಜೆಟ್ನ ಮಂಡನೆ ಮಾಡ್ತಾರೆ. ಆ ವಿಚಾರವನ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಗತ್ಯ ಬಿದ್ದರೆ ಪವರ್ ಶೇರಿಂಗ್ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ DK ಶಿವಕುಮಾರ್ ಈ ಒಂದು ವಿಚಾರವನ್ನ ಸಚಿವರ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಡಯನ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ 17ನೇ ಬಾರಿಗೆ ದಾಖಲೆಯ ಬಜೆಟ್ ಮಂಡಿಸುವುದರಾಗಿ ಕೂಡ ಈಗ ಸಿದ್ದರಾಮಯ್ಯ ಅವರು ವರಿಷ್ಠರನ್ನ ಭೇಟಿ ಮಾಡಿರಬಹುದು, ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಫೈಟ್ನ ಸಂಬಂಧ ವರಿಷ್ಠರು ಇಲ್ಲಿವರೆಗೂ ಕೂಡ ಇನ್ವಾಲ್ವ್ ಆಗಿಲ್ಲ. ಇದಕ್ಕೆಲ್ಲ ಬ್ರೇಕ್ ಬೀಳತ್ತಾ ಕಾದು ನೋಡಬೇಕು.